ಟು ದ ಚಾನಲ್ ಗೈಸ್. ಈ ವಿಡಿಯೋದಲ್ಲಿ ನಾವು ಪ್ರನೌನ್ ಬಗ್ಗೆ ನೋಡೋಣ. ಸೊ ವಾಟ್ ಈಸ್ ಮೀನ್ ಬೈ ಪ್ರನೌನ್? ಲೈಕ್ ಆ್ಯಕ್ಚುಲಿ ಎ ಪ್ರನೌನ್ ಈಸ್ ಎ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ದಿ ನೌನ್ ಬದಲಾಗಿ ಯೂಸ್ ಮಾಡೋದನ್ನ ಪ್ರನೌನ್ ಅಂತ ಕರಿತೀವಿ. ಇಟ್ ಹೆಲ್ಪ್ಸ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್. Helps to avoid the repetition of noun. So that example ಹೇಳ್ಬೇಕಂದ್ರೆ Anchal is a girl. Anchal ate the apple. ಇದು ಒಂದು 2 ಸೆಂಟೆನ್ಸ್. ಓಕೆ, ಸೊ ಇಲ್ಲಿ ಆಂಚಲ್ ಅಂತ ರಿಪೀಟ್ ಮಾಡಿದ್ದಾರೆ. ಸೊ ಇದನ್ನ ಹೆಂಗೆ ಬರೀಬೋದು ಅಂದರೆ Anchal is a girl. She, instead of Anchal we can use pronoun like she ate the apple. So now types of pronoun nododadre there are 3 types. Sorry, 7 types. Personal pronouns. First one. So personal pronoun is nothing but a word which is used instead of the name of a person. A word which is used instead of a person, adana personal pronoun anta karitivi. Like example, I, my, mine, me, we, our. Idella first person. Second person bandbittu their, they, you, yours. Third person ಬಂದ್ಬಿಟ್ಟು he, is, him, she, her, etc. ಈ ಥರ. ಸೊ ಸೆಕೆಂಡ್ ಬಂದ್ಬಿಟ್ಟು ರಿಫ್ಲೆಕ್ಸಿವ್ ಅಂಡ್ ಎಂಪ್ಯಾಟಿಕ್ ಪ್ರನೌನ್ ಅಂತ. ಸೊ ವಿಚ್ ಮೀನ್ಸ್ ಸೆಲ್ಫ್ ಈಸ್ ಆ್ಯಡೆಡ್ ಟು ಮೈ. ಎಕ್ಸಾಂಪಲ್ ಇವಾಗ ಮೈ ಇದೆ, ಅವರ್ ಇದೆ, ಯುವರ್ ಇದೆ. ಸೊ ಇದಕ್ಕೆ ಸೆಲ್ಫ್ ಆ್ಯಡ್ ಮಾಡಬೇಕು. ಮೈ ಸೆಲ್ಫ್, ಅವರ್ ಸೆಲ್ಫ್, ಯುವರ್ ಸೆಲ್ಫ್, ಲೈಕ್ ಈ ಥರ. ಇದನ್ನು ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ಅಂದರೆ ವೆನ್ ದ ಆ್ಯಕ್ಷನ್ ಡನ್ ಬೈ ದ ಸಬ್ಜೆಕ್ಟ್. ಸೊ ಆ್ಯಕ್ಷನ್ನು ಸಬ್ಜೆಕ್ಟಿಂದ ಡನ್ ಆಗುತ್ತೆ, ಲೈಕ್ ಅದನ್ನು. ನೆಕ್ಸ್ಟ್ ಥರ್ಡ್ ಒನ್ ನೋಡೋದಾದರೆ ಇದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ಐ ಹರ್ಟ್ ಮೈ ಸೆಲ್ಫ್. ಆ್ಯಕ್ಷನ್ನು ಏನು ರಿಫ್ಲೆಕ್ಸಿವ್ ಆಗ್ತಾ ಇದೆ ಇಲ್ಲಿ. ಥರ್ಡ್ ಒನ್ ಬಂದ್ಬಿಟ್ಟು ಡೆಮಾನ್ಸ್ಟ್ರೇಟಿವ್ ಆರ್ ಇಂಡಿಫೈನೈಟ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಅಂತ. ದಿಸ್ ಈಸ್ ದ ಥರ್ಡ್ ಒನ್. ಸೊ ವಿಚ್ ಮೀನ್ಸ್ pronouns used to point out the object to which they refer are called. ಅಂದರೆ ಇಲ್ಲಿ pronoun